RCB ವರ್ಸಸ್ KKR ಮ್ಯಾಚ್ ಜೋರಾಗಿ ಮಳೆ ಬರ್ತಾ ಇದೆ. ಇನ್ನೂ ಟಾಸೇ ಆಗಿಲ್ಲ. ಸೊ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು 7:45 7:45ಕ್ಕೆ. ಇವಾಗ ಸದ್ಯಕ್ಕೆ ಟಾಸ್ ಕೂಡ ನಡೆದಿಲ್ಲ. ಮಳೆ ಜೋರು ಬರ್ತಾ ಇದೆ. 7:15ಗೆ ಮ್ಯಾಚ್ ಸ್ಟಾರ್ಟ್ ಆಗಬೇಕಿತ್ತು. ಸೊ ಈ ಥರ ಸಿಚುವೇಷನಲ್ಲಿ ನಮ್ಮ ಹತ್ರ ಇರೋ ಮೇಯ್ನ್ ಪಾಯಿಂಟ್ಸ್ ಏನಂದರೆ, ಈ ಮ್ಯಾಚ್ ಏನಾದರೂ ಕ್ಯಾನ್ಸಲ್ ಆದರೆ ಎರಡು ಟೀಮ್ಸ್ಗೆ ಒಂದೊಂದು ಪಾಯಿಂಟ್ ಸಿಗುತ್ತೆ. ಆ ಥರ ಆದ್ರೂ RCBಗೆ ಏನು ಅಷ್ಟು ಪ್ರಾಬ್ಲಮ್ ಆಗಲ್ಲ ಪ್ಲೇ ಆಫ್ಸ್ ರೇಸಲ್ಲಿ. ಯಾಕಂದರೆ RCBಗೆ ಬೇಕಿರೋದು 2 ಪಾಯಿಂಟ್ ಕ್ವಾಲಿಫೈ ಆಗೋದಕ್ಕೆ. ಸೊ 1 ಪಾಯಿಂಟ್ ಹೆಂಗಿದ್ರು ಸಿಕ್ಕೇ ಬಿಡುತ್ತೆ. ಇನ್ನು ಉಳಿದ 2 ಮ್ಯಾಚಲ್ಲಿ 1 ವಿನ್ ಆದರೆ RCB ವಿಲ್ ಕ್ವಾಲಿಫೈ. ಆದರೆ ಪ್ರಾಬ್ಲಮ್ ಏನಂದರೆ ಟಾಪ್ 2 ಅಲ್ಲಿ ಬರೋದಕ್ಕೆ ಈ ಮ್ಯಾಚ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಈ ಮ್ಯಾಚ್ ಏನಾದರೂ ಕ್ಯಾನ್ಸಲ್ ಆಗಿ 1 ಪಾಯಿಂಟ್ ಮಾತ್ರ RCBಗೆ ಸಿಕ್ಕಿದರೆ ನೆಕ್ಸ್ಟ್ ಬರೋ ಮ್ಯಾಚಲ್ಲಿ ಅವರು ವಿನ್ ಆದ್ರೂ ಫೈನಲ್ ಟಾಪ್ 2 ಅಲ್ಲಿ ಬರೋದಕ್ಕೆ ಬೇರೆ ಟೀಮ್ ಆ್ಯಂಡ್ ರನ್ ರೇಟ್, ಬೇರೆ ಟೀಮ್ ಅವರ ಪರ್ಫಾರ್ಮೆನ್ಸ್ ಪ್ಲಸ್ ರನ್ ರೇಟು ಮ್ಯಾಟ್ರ್ ಆಗ್ಬೋದು ಅನ್ನೋ ಒಂದು ಮೇನ್ ಪಾಯಿಂಟ್ನ ನಾವಿಲ್ಲಿ ನೋಟ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟ್, ಈ ಮ್ಯಾಚ್ ಸದ್ಯಕ್ಕೆ ಕ್ಯಾನ್ಸಲ್ ಆಗೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಓವರ್ಸು ಕಡಿಮೆ ಆಗೋ ಸ್ಥಿತಿಯಲ್ಲಿಲ್ಲ. ಯಾಕಂದರೆ 8:45 8:45 ಒಳಗಡೆ ಮ್ಯಾಚ್ ಏನಾದರೂ ಸ್ಟಾರ್ಟ್ ಆದರೆ ಈ ಮ್ಯಾಚಲ್ಲಿ 20 ಓವರು ಎರಡೂ ಟೀಮ್ ಅವರು ಆಡ್ತಾರೆ. ಸೊ 1 ಓವರು ಕಡಿಮೆ ಆಗೋದಿಲ್ಲ. ಒಂದು ವೇಳೆ 8:45ನ ನಂತರ ಮ್ಯಾಚ್ ಸ್ಟಾರ್ಟ್ ಆದರೆ ಅದು ಎಷ್ಟು ಲೇಟಾಗಿ ಸ್ಟಾರ್ಟ್ ಆಗುತ್ತೋ ಅಷ್ಟು ಓವರ್ಸ್ನ ಆ ಥರ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಕಳ್ಕೊಳ್ತೀವಿ. ಆದರೆ ಮ್ಯಾಚ್ ನಡೀತೆ ಅಂತ ಕಮೆಂಟೇಟರ್ಸ್ ಅವರು ಹೇಳ್ತಿದ್ದಾರೆ. ಹರ್ಷ ಭೋಗ್ಲೆ ಅವರು ಹೇಳ್ತಿದ್ದಾರೆ, ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ಯಾಕಂದರೆ 10:30ವರೆಗೂ ನಮ್ಗೆ ಟೈಮ್ ಇದೆ. ಸೊ ಒಂದು ವೇಳೆ 10:30 ನಂತರ ಮ್ಯಾಚ್ ಸ್ಟಾರ್ಟ್ ಆಗೋ ಥರ ಸಿಚುವೇಶನ್ ಆದರೆ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ. 10:30 10 ಗಂಟೆವರೆಗೂ ಮಳೆ ಬಂದು 10 ಗಂಟೆಗೆ ಏನಾದರೂ ಮಳೆ ಸ್ಟಾಪ್ ಆದರೆ ಕ್ವಿಕ್ಕಾಗಿ ಟಾಸ್ ಮಾಡಿಬಿಟ್ಟು 10:30 ಒಳಗಡೆ ಅವರು ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಓವರ್ಸ್ನ ಕಳ್ಕೊಳ್ತೀವಿ. ಬಟ್ 10 ಓವರ್ 12 ಓವರು ಮ್ಯಾಚ್ ನಡೆಯುತ್ತೆ ಆ್ಯಂಡ್ ರಿಸಲ್ಟು ಬರುತ್ತೆ. ಬಟ್ 10:30ವರೆಗೂ ನಮಗೆ ಟೈಮ್ ಇರೋ ಕಾರಣ ಈ ಮ್ಯಾಚ್ ಕ್ಯಾನ್ಸಲ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇದೆ. ಬಿಕಾಸ್ 10 ಗಂಟೆವರೆಗೂ ಮಳೆ ಬರೋಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ಔಟ್ಫೀಲ್ಡಲ್ಲಿ ಇವಾಗ ಸದ್ಯಕ್ಕೆ ಕೆರೆ ಥರ ಆಗಿದ್ರೂ RCB ಗ್ರೌಂಡ್ ಏನಿದೆ, RCB ಅಂದರೆ ಕರ್ನಾಟಕ ಚಿನ್ನಸ್ವಾಮಿ ಗ್ರೌಂಡ್ ಏನಿದೆ, ಅದು ಒಂಥರ ಹೈಲಿ ಟೆಕ್ನಾಲಜಿ ಒಳಗೊಂಡಂಥ ಗ್ರೌಂಡ್. ಸೊ ಸೂಪರ್ ಸಾವರ್ಸ್ ಆಗಿರಲಿ, ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಇದೆ. ಸೊ ಕ್ವಿಕ್ಕಾಗಿ ಡ್ರೈನ್ ಮಾಡೋ ಥರ ಎಲ್ಲ ಟೆಕ್ನಾಲಜಿ RCB ಗ್ರೌಂಡಲ್ಲಿದೆ. ಸೊ ಇಂಡಿಯಾದಲ್ಲಿ ಹೈ ಟೆಕ್ನಾಲಜಿ ಒಳಗೊಂಡಂತಹ ಗ್ರೌಂಡ್ ಇದ್ದರೆ ಅದು RCB ಒಂದೇನೆ, ಚಿನ್ನಸ್ವಾಮಿ ಸ್ಟೇಡಿಯಂ ಒಂದೇನೆ. ಸೊ ಎಸ್, ಕಾನ್ಫಿಡೆಂಟ್ ಆಗಿರೋಣ ಆ್ಯಂಡ್ ಆಲ್ ದ ಬೆಸ್ಟ್ RCB. ಈ ಥರ ಕ್ವಿಕ್ ಅಪ್ಡೇಟ್ಸ್ನ ನಾನು ತರ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಜೈ ಕರ್ನಾಟಕ, ಜೈ ಕನ್ನಡ. RCB,